ಮೋದಿ ಆಗಮನಕ್ಕೆ ಸಿದ್ಧಗೊಳ್ತಾ ಇದೆ ಉಡುಪಿ. ರಾಧಾಕೃಷ್ಣ ವೇಷದಲ್ಲಿ ತಯಾರಾಗಿದ್ದಾರೆ ಮಕ್ಕಳು. ಉಡುಪಿಯ ಕಲೆಯನ್ನ ಅನಾವರಣಪಡಿಸಲಿದ್ದಾರೆ ಮಕ್ಕಳು. ಪ್ರಧಾನಿಯನ್ನ ನೇರವಾಗಿ ನೋಡಿ ಖುಷಿ ಪಡುವಂತ ಕಾತರದಲ್ಲಿ ಅವರಿದ್ದಾರೆ. ಪ್ರಧಾನಿ ಮೋದಿ ಎದುರು ಹುಲಿ ವೇಷ, ಯಕ್ಷಗಾನ ಪ್ರದರ್ಶನವನ್ನ ಮಾಡಲಿದ್ದಾರೆ. ಅಂದರೆ ತುಳುನಾಡಿನ ಸಂಸ್ಕೃತಿಯೇ ಯಾವ ಥರ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಕ್ಷಗಾನ ಆಗಿರ್ಬೋದು, ಹುಲಿ ವೇಷ ಆಗಿರ್ಬೋದು, ಸೊ ಇದೆಲ್ಲವೂ ಅಲ್ಲಿಯ ಫೇಮಸ್ಸು. ಮತ್ತು ಉಡುಪಿ ಅಂದಿದ ತಕ್ಷಣ ನೆನಪಾಗೋದೇನು ಹೇಳಿ? ಕೃಷ್ಣ ಅಂದಿದ ತಕ್ಷಣ ಪಕ್ಕದಲ್ಲಿ ರಾಧಾ. ಸೊ ಈ ಉಡುಪಿ ಕರಾವಳಿ ಭಾಗ ಇದೆಲ್ಲವನ್ನು ಪ್ರತಿನಿಧಿಸುವಂತಹ ವೇಷವನ್ನು ತೊಟ್ಟು ಎಲ್ಲ ಕಾತುರದಿಂದ ಪ್ರಧಾನಿ ನರೇಂದ್ರ ಮೋದಿಯವರಿಗಾಗಿ ಕಾಯ್ತಾ ಇದ್ದಾರೆ. ಅದರಲ್ಲೂ ಮಕ್ಕಳಂತೂ ಬಹಳ ಖುಷಿಯಲ್ಲಿದ್ದಾರೆ. ಯಾಕಂದರೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೇರವಾಗಿ ನೋಡ್ಬೋದು ಅನ್ನೋ ಕಾರಣಕ್ಕಾಗಿ. ಎಸ್, ಇವತ್ತು ಕೃಷ್ಣನಗರಿ ಉಡುಪಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಗಮನ. ಈಗಾಗಲೇ ಭದ್ರತೆ ಅಥವಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳದೆ ಬೇಕಾದ ತಯಾರಿಗಳು ಭರದಿಂದ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಯವರ ಆಗಮನವಾಗುತ್ತೆ. ಈ ಸಂದರ್ಭ ಅವರು ರೋಡ್ ಶೋ ಅನ್ನು ಮಾಡಲಿಕ್ಕಿದ್ದಾರೆ. ರೋಡ್ ಶೋ ಅಲ್ಲಿ ಕೇವಲ ಮೋದಿಯವರ ಒಂದು ರೋಡ್ ಶೋ ಮಾತ್ರ ಅಲ್ಲ, ಅಲ್ಲಿ ಸುತ್ತಮುತ್ತ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಜನ ಸೇರಿರ್ತಾರೆ. ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಸೊ ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ನಡೀಲಿಕ್ಕಿದೆಯೋ ಅದನ್ನ ಕೂಡ ಮೋದಿಯವರು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಪ್ರಮುಖವಾಗಿ ಕೃಷ್ಣನಗರಿ ಅಂತ ಹೆಸರು ಬಂದಿರೋದೇ ಶ್ರೀ ಕೃಷ್ಣನಿಂದ. ಸೊ ಆ ಕೃಷ್ಣನಿಗೆ ಸಂಬಂಧಪಟ್ಟಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಸ್ತೆಯ ಬದಿಯಲ್ಲಿ ಹಾಕಿರುವಂತಹ ಒಂದು ವೇದಿಕೆಗಳ ಮೇಲೆ ಅದು ನಡೀಲಿಕ್ಕಿರುವಂಥದ್ದು. ಸೊ ಅದಕ್ಕೆ ಬೇಕಾದಂಥ ತಯಾರಿಯಲ್ಲಿ ಪುಟಾಣಿ ಮಕ್ಕಳು ತೊಡಗಿಸಿಕೊಂಡಿರುವಂಥದ್ದನ್ನು ಗಮನಿಸಬಹುದು. ಸೊ ಇವರೆಲ್ಲರ ಪರ್ಫಾರ್ಮೆನ್ಸ್ ಏನಿದೆಯೋ, ಇವರೆಲ್ಲ ಏನೆಲ್ಲ ಕಾರ್ಯಕ್ರಮಗಳು, ಅದು ನೃತ್ಯ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಅವರು ಏನು ಇವತ್ತು ನೀಡಲಿಕ್ಕಿದ್ದಾರೋ ಅದನ್ನು ಸ್ವತಃ ಇವತ್ತು ನರೇಂದ್ರ ಮೋದಿಯವರೇ ಕಣ್ತುಂಬಿಕೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ಬೆಳ್ಳಂಬೆಳಗ್ಗೆ ಬಂದು ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಕ್ಕಳು ಸೇರಿದಂತೆ ಅವರ ಪೋಷಕರು ಕೂಡ ಇಲ್ಲಿ ಬಂದಿರುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಒಂದು ಕುತೂಹಲ ಇದೆ, ಒಂದು ಕಾತುರ ಇದೆ, ಒಂದು ಎಕ್ಸೈಟ್ಮೆಂಟ್ ಇದೆ, ಒಂದು ಖುಷಿ ಇದೆ. ಪುಟಾಣಿ ಮಕ್ಕಳಿದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅವರ ಮನಸ್ಸಿನ ಭಾವನೆ ಏನು, ಅದು ಕೂಡ ಪ್ರಧಾನಿ ಅವರು ಮೊದಲ ಬಾರಿಗೆ ಉಡುಪಿಗೆ ಬರ್ತಾ ಇದ್ದಾರೆ. ಸೊ ಇವರು ಅವರನ್ನ ಮೊದಲ ಬಾರಿಗೆ ನೇರ ನೋಡ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಯಾವ ಥರ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ? ನಿಮ್ಮ ಡ್ಯಾನ್ಸನ್ನು ಅಥವಾ ನಿಮ್ಮ ನೃತ್ಯವನ್ನು ಕೂಡ ಅವ್ರು ನೋಡ್ಲಿಕ್ಕಿದ್ದಾರೆ. ಎಷ್ಟು ಖುಷಿ ಇದೆ? ನಾವು ಭರತನಾಟ್ಯ ಮಾಡ್ತಿದ್ದೇವೆ, ನಮ್ಮ ಟೀಮ್ ದರ್ಪಣ. ನಾವು ಹುಲಿ ವೇಷ ಮಾಡ್ತೇವೆ. ನನಗೆ ತುಂಬ ಖುಷಿ ಆಗ್ತದೆ. ಯಾರೂ ನೋಡಲಿಲ್ಲ, ಅವ್ರು ನೋಡಿರ್ಬೋದು, ನಾನು ಫಸ್ಟ್ ಟೈಮ್ ನೋಡೋದು. ಮತ್ತು ಅವರ ಮುಂದೆ ಕುಣಿಯೋದು ತುಂಬ ಎಕ್ಸೈಟ್ಮೆಂಟ್ ಉಂಟು, ಕ್ಯೂರಿಯಾಸಿಟಿ ಸಹ. ಹಿಂದೆ ಯಾವತ್ತಾದ್ರೂ ಮೋದಿಯವರನ್ನ ಹೀಗೆ ಡೈರೆಕ್ಟಾಗಿ ನೋಡಿದಿರಾ ಅಥವಾ ಇದು ಮೊದಲ ಬಾರಿನಾ? ಮೊದಲ ಬಾರಿ, ಫಸ್ಟ್ ಟೈಮ್. ಮಕ್ಕಳ ಒಂದು ಮನದ ಮಾತು, ಮೊದಲ ಬಾರಿ ನಾವು ಮೋದಿಯವರನ್ನು ನೋಡ್ತಾ ಇದ್ದೀವಿ. ಅವರು ಮೊದಲ ಬಾರಿ ಉಡುಪಿಗೆ ಬರ್ತಾ ಇದ್ದಾರೆ. ಇನ್ನೊಂದು ಪುಟಾಣಿ ಮಗು ನಮ್ಮೊಂದಿಗಿದೆ, ಹತ್ರ ಮಾತಾಡ್ಸೋಣ. ಖುಷಿ ಇದೆಯಾ? ಹೌದು. ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ ಮೋದಿಯವರಿಗೋಸ್ಕರ? ನಾನು ಕೃಷ್ಣ ವೇಷ, ಹಾಗೆ ಅವರೆಲ್ಲ ರಾಧಾರಾಣಿ, ರಾಧಾಕೃಷ್ಣ ಆ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ. ನಿಮ್ಗೀಗ ಯಾವ ಥರ ಫೀಲ್ ಆಗ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಮೋದಿಯವ್ರನ್ನ ಮುಂಚೆ ಯಾವ್ದಾದ್ರು ನೋಡಿದ್ದೀರಾ ಅಥವಾ ಇವತ್ತು ಮೊದಲ ಬಾರಿ ನೋಡ್ತಾ ಇದ್ದೀರಾ? ನಾವು ಫಸ್ಟ್ ಟೈಮ್ ನೋಡೋದು. ಈಗ ಇಲ್ಲಿಂದ ಟಿವಿಯಿಂದಲೇ ನೋಡ್ತಿದ್ದದ್ದು. ಈಗ ರಿಯಲ್ ಲೈಫಲ್ಲಿ ನೋಡೋದು. ಈಗ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ನನಗೆ ತುಂಬ ಎಕ್ಸೈಟ್ಮೆಂಟ್ ಫೀಲ್ ಆಗ್ತುಂಟು. ಯಾವಾಗ ಬರ್ತಾರೆ, ಯಾವಾಗ ಅವರ ಮುಂದೆ ನಾವು ನೃತ್ಯ ಮಾಡ್ತೇವೆ ಅಂತ ಆಗ್ತುಂಟು. ಇದು ಆ ಪುಟಾಣಿ ಮಕ್ಕಳಲ್ಲಿ ಇರುವಂಥ ಒಂದು ಖುಷಿ ಮತ್ತು ಒಂದು ಎಕ್ಸೈಟ್ಮೆಂಟ್. ಯಾಕಂದರೆ ಬಹುಪಾಲು ಮಕ್ಕಳು ಈ ಥರ ನೇರವಾಗಿ ನೋಡಿರೋದು ಬಹಳ ಕಮ್ಮಿ. ಸೊ ಮೊದಲ ಬಾರಿಗೆ ಜಿಲ್ಲೆಗೆ ಆಗಮನವಾಗ್ತಾ ಇದೆ. ಸೊ ಈ ಭಾಗದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ನೃತ್ಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಪುಟಾಣಿ ಮಕ್ಕಳು ಇಲ್ಲಿ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ಬಣ್ಣಂಜಿ ಸರ್ಕಲ್ ಅಂದರೆ ಪಾಯಿಂಟ್ ನಂಬರ್ 1. ಸೊ ಆ ಬಳಿಕ ಇನ್ನೂ 2 ಪಾಯಿಂಟ್ಗಳು ಇದೆ, ಅಲ್ಲೂ ಕೂಡ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಸೊ ಅದನ್ನು ಕೂಡ ಮೋದಿಯವರು ವೀಕ್ಷಣೆ ಮಾಡಲಿಕ್ಕಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಆದಿತ್ಯ, TV5 ಉಡುಪಿ.